अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
पिताश्री शिव बाबा याद है। ಅವ್ಯಕ್ತ ಬಾಪ್ದಾದ ಮುರಳಿ ದಿನಾಂಕ 31/5/72। भविष्य में अष्ट देवता और भक्ति में इष्ट बनने का पुरुषार्थ। ಭವಿಷ್ಯದಲ್ಲಿ ಅಷ್ಟ ದೇವತೆಗಳಾಗಲಿಕ್ಕೆ ಭಕ್ತಿ ಮಾರ್ಗದಲ್ಲಿ ಇಷ್ಟ ದೇವತೆಗಳಾಗುವ ವಿಧಿಯನ್ನು ಬಾಬಾ ತಿಳಿಸಿಕೊಡ್ತಾರೆ। अपने आप को सदा शिव शक्ति समझकर हर कर्म करते हो। ಪ್ರತಿ ವರ್ಕ್ ಮಾಡುವಾಗ ನಾನು ಶಿವಶಕ್ತಿ ಏನು ಸ್ಮೃತಿಯಿಂದ ಮಾಡಬೇಕು? ನಾನು ಶಿವಶಕ್ತಿ, ನಾ ಮಹಿಳೆ, ನಾ ಅಕ್ಕ, ನಾ ಅಣ್ಣ, ನಾ ಬಲೆ ಅಲ್ಲ, ನಾನು ಶಿವಶಕ್ತಿ ಎನ್ನುವ ಸ್ಮೃತಿಯಿಂದ ಕರ್ಮ ಮಾಡ್ತಾ ಇದ್ದೀರಾ। अपने अलंकार व अष्टभुजाधारी मूर्त सदा अपने सामने रहती है। ನಿಮ್ಮ ಅಲಂಕಾರ ಮೂರ್ತಿ, ನಿಮ್ಮ ಅಷ್ಟಭುಜಧಾರಿ ಮೂರ್ತಿ ಸದಾ ನಿಮ್ಮ ಸಮ್ಮುಖದಲ್ಲಿರಬೇಕು। ಒಬ್ಬ ಡಾಕ್ಟ್ರ್ ಆಗ್ತಿರ್ತಾನೆ, ಇನ್ನವನು MBBS ಫಸ್ಟ್ ಇಯರ್, ಅವನ ತಲೆಗೆ ಒಂದು ಸದಾ ಚಿತ್ರ ಇಟ್ಕೊಂಡಿರ್ತಾನೆ, ನಾನು ಭಾಳ ಪೇಷಂಟ್ನ ನೋಡ್ತಾ ಇದ್ದೀನಿ, ನನ್ನ ಕೊಳ್ಳಾಗ ಸ್ಟೆಥೋಸ್ಕೋಪ್ ಐತಿ, ನಾ ಯಾಕೆ ಕೋಟ್ ಹಾಕ್ಕೊಂಡೀನಿ, ವೈಟ್ ಕಲರ್ ಕೋಟ್ ಹಾಕ್ಕೊಂಡೀನಿ, ನನ್ನ ಕ್ಲಿನಿಕ್ ರಶ್ ಐತಿ, ಭಾಳ ಜನ ವಿಜುವಲೈಸ್ ಮಾಡಿ ಒಂದು ಡಾಕ್ಟ್ರ್ ಹಾಕನೆ। ನಾವು ವಿಜುವಲೈಸ್ ಮಾಡ್ಕೋಬೇಕು, ನಾ 2 ಭುಜಧಾರಿ ಅಲ್ಲ, ನಾನು ಅಷ್ಟಭುಜಧಾರಿಯಾಗಿದ್ದೇನೆ, ನಾನೆಲ್ಲ ಅಲಂಕೃತನಾಗಿದ್ದೇನೆ। ದೇವಿ ಕೈಯಾಗ, ಶಿವಶಕ್ತಿ ಕೈಯಾಗ ಏನೇನು ಅಲಂಕಾರ ಇದ್ದಾವೆ? ನನ್ನ ಹತ್ರ ಪವಿತ್ರತೆಯ ಖಡ್ಗ, ನನ್ನ ಹತ್ರ ಶಕ್ತಿಶಾಲಿ ವಜ್ರಾಯುಧ, ನನ್ನ ಹತ್ರ ಸರ್ವಶ್ರೇಷ್ಠವಾದಂತಹ ಸ್ವದರ್ಶನ ಚಕ್ರ, ತ್ರಿಕಾಲ ಜ್ಞಾನದ ತ್ರಿಶೂಲ, ಈ ಎಲ್ಲ ಅಲಂಕಾರ ನನ್ನ ಜೊತೆಗಿದೆ ಅಂತ ಅನುಭವ ಮಾಡ್ತೀರಾ? ಅಷ್ಟಭುಜಧಾರಿ ಅರ್ಥಾತ್ ಅಷ್ಟಶಕ್ತಿವಾನ್, ನಾನು ಅಷ್ಟಭುಜಧಾರಿಯಾಗಿದ್ದೇನೆ। ಅಷ್ಟಭುಜಧಾರಿಯಾಗಿದ್ದೇನೆ ಅಂದರೆ ನನ್ನ ಹತ್ರ ಅಷ್ಟಶಕ್ತಿಗಳಿವೆ, 8 ಪವರ್ಸ್। ಜಗತ್ತಿನಲ್ಲಿ ಏನೇನೋ ಪವರ್ಸ್ ಇರ್ತವೆ, ಪವರ್ ಟು ಫ್ಲೈ, ಆಕಾಶಕ್ಕೆ ಹಾರುವ ಶಕ್ತಿ ಇರ್ತದೆ, ಪವರ್ ಟು ಸ್ವಿಮ್ ಮಾಡುವ ಶಕ್ತಿ ಇರ್ತದೆ। ಭಗವಂತ ನಮಗಿಲ್ಲಿ ಅಷ್ಟಶಕ್ತಿ ಕೊಟ್ಟಿದ್ದಾರೆ। ಈ ಅಷ್ಟಶಕ್ತಿ ಸ್ವಾನ್ ಆಗಿದ್ದೀನಿ ಅನ್ನೋ ನೆನಪಿರ್ತದ? ಸಹನಾಶಕ್ತಿ, ಅಷ್ಟಶಕ್ತಿ ಒಂದು ಸಹನಾಶಕ್ತಿ, ಪವರ್ ಟು ಅಡ್ಜಸ್ಟ್ ವಿತ್ ಎವ್ರಿ ಒನ್, ಡಿಸ್ಕ್ರಿಮಿನೇಟ್, ಪರೀಕ್ಷಿಸುವ ಶಕ್ತಿ, ನಿರ್ಣಯ ಶಕ್ತಿ, ಧೈರ್ಯ ಶಕ್ತಿ, ಸಹಯೋಗ ಶಕ್ತಿ, ಪವರ್ ಟು ವಿಡ್ರಾ, ಪವರ್ ಟು ಪ್ಯಾಕಪ್। ಈ ಅಷ್ಟಶಕ್ತಿಯಲ್ಲಿ ನಾನು ಫುಲ್, ಈ ರೀತಿ ಅಷ್ಟಶಕ್ತಿ ಸಂಪನ್ನ ಅಂತ ಅನುಭವ ಮಾಡ್ತಿದ್ದೀರಾ? तो सदा अपने अष्टशक्ति स्वरूप स्पष्ट रूप में दिखाई देते हैं। ನಮ್ಮ ಅಷ್ಟಶಕ್ತಿ ಸ್ವರೂಪ ನಮಗೆ ಸ್ಪಷ್ಟವಾಗಿ ಕಂಡು ಬರಬೇಕು। ಶಕ್ತಿಯರ ಗಾಯನವಾಗಿದೆ, ಶಿವಮಯಿ ಶಕ್ತಿಯ। ನಾವು ಅಬಲೆಯರು, ಮಹಿಳೆಯರು, ವೀಕ್ ಕ್ಲಾಸ್ ಅಲ್ಲ, ನಾವೆಲ್ಲ ಶಿವಶಕ್ತಿಯರು, ಶಿವಮಯಿ ಶಕ್ತಿ। ನನ್ನ ಅಂತರಂಗದಲ್ಲೆಲ್ಲ ಶಿವನ ನೆನಪು ತುಂಬಿ ತುಂಬಿ ನನ್ನ ಶಕ್ತಿಶಾಲಿ। तो शिव बाबा की स्मृति में सदा रहते हो। ಶಿವ ತಂದೆಯ ಸ್ಮೃತಿಯಲ್ಲಿ ಸದಾ ಇರ್ತೀರಿ ತಾನೆ? ನಾನು ಶಿವ ಬಾಬಾ ಜೊತೆಗೆ, ಶಿವ್ और ಶಕ್ತಿ, ಅವನು ಶಿವ, ನಾನು ಶಕ್ತಿ, ಇಬ್ಬರು ಒಟ್ಟೊಟ್ಟಿಗಿರ್ಬೇಕು। जैसे आत्मा और शरीर दोनों का साथ है, जब तक इस सृष्टि पर पार्ट है तब तक अलग नहीं हो सकते हैं। ನಾನು ಶಿವ ಶಕ್ತಿ, ನಾನು ಶಿವ ಬಾಬಾ ಇಬ್ಬರು ಒಟ್ಟೊಟ್ಟಿಗೆ। ದಿನಕ್ಕೆ ಎಷ್ಟು ತಾಸು ಒಟ್ಟೊಟ್ಟಿಗೆ? ಎಲ್ಲಿವರೆಗೂ ನೋಡ್ರಿ, ಈ ಶರೀರ ಆತ್ಮ ಒಟ್ಟೊಟ್ಟಿಗೆ, ಶರೀರ ಮತ್ತು ಆತ್ಮ ಬೆಳಿಗ್ಗೆ ಒಟ್ಟೊಟ್ಟಿಗಿರ್ತಾವೋ, ಮಧ್ಯಾಹ್ನ ಒಟ್ಟೊಟ್ಟಿಗಿರ್ತಾವ? ಅದು ಒಟ್ಟೊಟ್ಟಿಗಿಲ್ಲ ಅಂದರೆ ಅದಕ್ಕೆ ಬಾಬಾ ತಿಳಿಸಿದ ದೋನೋ ಕಾ ಸಾಥ್ ಹೈ। ಈ ಸೃಷ್ಟಿಯಲ್ಲಿ ಇರುವವರೆಗೂ, ಪಾತ್ರ ಇರುವವರೆಗೂ ಅವೆರಡು ಒಟ್ಟೊಟ್ಟಿಗೆ ಇರ್ತವೆ, ಅಲ್ಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ। ಅದೇ ರೀತಿ ಶರೀರ ಆತ್ಮ ಹೆಂಗೆ ಜೊತೆಗೇನೋ, ಅದೇ ರೀತಿ ನಾನು ಶಿವ ಬಾಬಾ ಸದಾ ಜೊತೆಗೆ ಆಳವಾದ ಸಂಬಂಧ ಇದೆ। ಯಾಕೆಂದರೆ ನಾವು ಶಿವಶಕ್ತಿ ಪನ್ನಿನ ಗಾಯನ ಎಷ್ಟೊಂದಿದೆ। तो ऐसे ही सदैव साथ का अनुभव करते हो, वह सिर्फ गायन है। ಈ ರೀತಿ ಸದಾ ಶಿವಶಕ್ತಿಯಾಗಿದ್ದೇನೆ ಎನ್ನುವ ಜೊತೆಯ ಅನುಭವ ಮಾಡ್ತೀರೋ ಅಥವಾ ಕೇವಲ ಅವ್ರು ಗಾಯನ ಅಷ್ಟೇ ಮಾಡ್ತಾರ? सदा साथ ऐसे हो जो कोई भी कब इस साथ को तोड़ न सके, मिटा न सके।
ನಾವು ಎಷ್ಟು ಸಾತಿರ್ಬೇಕು, ನಾನು ಶಿವ ಎಷ್ಟು ಜೊತೆಗಿರ್ಬೇಕು. ಆತ್ಮ ಮತ್ತು ಶರೀರ ಎಷ್ಟು ಜೊತೆಗಿರ್ತದೆ ಅಷ್ಟು ಜೊತೆಗಿರ್ಬೇಕು. ನಾನು ಶಿವ. ನನ್ನ ಲೈಫ್ ಪಾರ್ಟ್ನರ್ ಯಾರು? ಮನುಷ್ಯರು ನನ್ನ ಲೈಫ್ ಪಾರ್ಟ್ನರ್ ಅಲ್ಲ. ಮನುಷ್ಯರು ಯಾರಿರ್ತಾರೆ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ನಾನು ಶಿವ ಜೊತೆಗೆ. ನನ್ನ ಈ ಸಂಬಂಧ ಯಾರು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಒಟ್ಟೊಟ್ಟಿಗಿರ್ಬೇಕಂದ್ರೆ ಯಾರು ಇದನ್ನು ಮುರಿಲಿಕ್ಕೂ ಸಾಧ್ಯ ಇಲ್ಲ, ಯಾರು ಇದನ್ನು ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಈ ರೀತಿ ಜೊತೆ ಇದ್ದವರೇ ಶಿವ ಶಕ್ತಿಯರು. ऐसे अनुभव करते हुए सदा शिवमय शक्ति स्वरूप में स्थित होकर चलो. कभी दोनों की लगन में माया विघ्न डाल नहीं सकती. ಎಷ್ಟು ಒಟ್ಟೊಟ್ಟಿಗಿರ್ಬೇಕು ನಾವು ಅಂತಂದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಶಿವಮಯ ಶಕ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಬೇಕು. ಶಿವ 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 ಅಂದು ಶಿವಮಯ ಶಕ್ತಿಯಲ್ಲಿ ಸ್ಥಿತರಾಗಿ ಬಿಡಬೇಕು. ತಂದೆ ತಿಳಿಸ್ತಾ ಇದ್ದಾರೆ, ನಮ್ಮಿಬ್ಬರದ್ದು ಲಗನ್ ಎಷ್ಟು ಜೋರು ಇರಬೇಕಂದ್ರೆ ಮಾಯೆ ವಿಘ್ನ ಹಾಕ್ಲಿಕ್ಕೇನೆ ಸಾಧ್ಯ ಇಲ್ಲ. 2-10 ಬರಾಬರ್ ಹೋತೆ ಹೇ. ಲೌಕಿಕದಲ್ಲಿ ಒಬ್ಬರಿಗೆ ಶಕ್ತಿ ಇಲ್ಲ, ಇಬ್ಬರು ಅಂದರೆ 10 ಜನರಿಗೆ ಸಮ ಅಂತಾರೆ. ಹಾಗೆ ನಾನು ಶಿವ ಇಬ್ಬರು 1000 ಜನರಿಗೆ, 1,00,000 ಜನರಿಗೆ, ಅಗಣಿತ ಜನರಿಗೆ ಸಮಾನ. ಯಾಕಂದ್ರೆ ನನ್ನ ಜೊತೆಗೆ ಯಾರಿದ್ದಾರೆ? ಶಿವ ಇದ್ದಾರೆ. तो जब शिव और शक्ति दोनों का साथ हो गया तो ऐसी शक्ति के आगे कोई कुछ कर सकता है. ಶಿವ ಮತ್ತು ಶಕ್ತಿ ಜೊತೆಗಿದ್ಮೇಲೆ ಮತ್ತೆ ಯಾರೇನಾರು ಮಾಡಲು ಸಾಧ್ಯ ಇದೆಯಾ? ಶಿವ ಮತ್ತು ಶಕ್ತಿ ಸದಾ ನನ್ನ ಲೈಫ್ ಪಾರ್ಟ್ನರ್ ಶಿವನನ್ನು ಮಾಡ್ಕೊಂಡ್ಬಿಟ್ರೆ ಯಾರು ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ. ಮಾಯ ವಿಘ್ನ ಹಾಕಕ್ಕೆ ಸಾಧ್ಯ ಇಲ್ಲ ನಮ್ಮ ಲೈಫ್ನಲ್ಲಿ. ಮತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ? ಯಾರು ಈ ಜೋಡಿಯನ್ನು ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಳಿಸಾಕಕ್ಕೆ ಸಾಧ್ಯ ಇಲ್ಲ. इन डबल शक्तियों के आगे और कोई भी शक्ति अपना वार नहीं कर सकते. डबल शक्ति, ನಾನು ಶಕ್ತಿಶಾಲಿ, ಅವನು ಶಕ್ತಿಶಾಲಿ ಅಂದಮೇಲೆ ಈ ಎರಡು ಶಕ್ತಿಗಳ ಮುಂದೆ ಯಾರೇನು ದಾಳಿ ಮಾಡಲು ಸಾಧ್ಯ ಇಲ್ಲ. ಹಾರ್ ಖಿಲಾ ನಹಿ ಸಕ್ತೆ, ಯಾರು ನಮ್ಮನ್ನು ಸೋಲಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಜೊತೆಗೆ ಶಿವ ಇದ್ದಾರೆ. ಗೊತ್ತಾಯ್ತಾ? ಜಂಟಿ ಇವತ್ತು ಯಾರ್ಯಾರು ಜಂಟಿ? ನಾನು ಶಿವ ಜಂಟಿ. अगर हार होती है वह माया का वार होता है तो क्या उस समय शिव शक्ति स्वरूप में स्थित हो? ಒಂದು ವೇಳೆ ಬೈ ಚಾನ್ಸ್ ಲೌಕಿಕದಲ್ಲಿ ಲೈಫ್ ನಡೆಸುವಾಗ ಎಲ್ಲರೂ ಸೋತ್ವಿ, ಏನಾರ ವಿಘ್ನದಲ್ಲಿ ಸಿಕ್ಕಾಕೊಂಡಿವಿ ಅಂದ್ರೆ ಅರ್ಥ ಆ ಸಮಯದಲ್ಲಿ ನಾನು ಶಿವನನ್ನ ಜೊತೆ ಮಾಡ್ಕೊಂಡಿಲ್ಲ ಅಂತ, ಶಿವಶಕ್ತಿ ಸ್ವರೂಪ ಸ್ಮೃತಿಯಲ್ಲಿಲ್ಲ ಅಂತ. तो अपनी अष्ट शक्तियां संपन्न स्वरूप में सदा स्थित हो. ನಾನು ಶಿವಶಕ್ತಿ ಅಂದ್ರೆ ಬಾಬಾ ಅಂದ್ರೆ ಒಂದು ಅಲಂಕಾರದ ರೂಪ, ಒಂದು ಅಷ್ಟಶಕ್ತಿಯ ರೂಪ, ಅಷ್ಟಭುಜಧಾರಿಯ ರೂಪ. ಈ ಸ್ಮೃತಿ ಸದಾ ಇರಬೇಕು. ಅಷ್ಟಶಕ್ತಿ ಸಂಪನ್ನ ಸ್ವರೂಪ ಅನ್ನೋ ಸ್ಥಿತಿ ಇರಬೇಕು. अष्टशक्तियों में से अगर कोई भी एक शक्ति की कमी है तो अष्टभुजधारी शक्तियों का जो गायन है वह हो सकता है. ಅಷ್ಟಶಕ್ತಿಗಳಲ್ಲಿ ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದ್ದರೂ ಸಹ ಅಷ್ಟಭುಜಧಾರಿಯ ಗಾಯನ ನಮಗೆ ಲಾಗೂ ಆಗಲು ಸಾಧ್ಯ ಇಲ್ಲ. ಅಷ್ಟಶಕ್ತಿಗಳಲ್ಲಿ ಅಷ್ಟು ಶಕ್ತಿ ಇರಬೇಕು. सदैव अपने आप को देखो कि मैं सदैव अष्टशक्तियाँ धारी ಶಿವಶಕ್ತಿ होकर से चल रही. ಸದಾ ನೆನ್ಪಿಟ್ಕೋಬೇಕು, 8 ಶಕ್ತಿ ಫುಲ್ ಸ್ಟಾಕ್ ಇದೆ ತಾನೆ, ನಾನು ಅಷ್ಟಭುಜಧಾರಿ ಅಷ್ಟಶಕ್ತಿ ಸಂಪನ್ನ ಆಗಿದ್ದೇನೆ ತಾನೆ, ಚೆಕ್ ಮಾಡ್ಕೋಬೇಕು. अगर अपने में कोई भी शक्ति की कमी अनुभव करते हो तो अष्ट शक्तियों में आना मुश्किल, अष्ट देवताओं में आना मुश्किल है. 8 ಎನರ್ಜಿ ಒಳಗೆ ಒಂದು ಎನರ್ಜಿ ಕಡಿಮೆ ಬಿದ್ರೂ ಅಷ್ಟ ದೇವತೆಗಳಲ್ಲಿ ನನಗೆ ಸೀಟ್ ಸಿಗಲ್ಲ. ಈಗಿನ ಕಾಲದ CET ನೀಟ್ ಎಷ್ಟು ಸ್ಟ್ರಾಂಗ್ ಕಾಂಪಿಟಿಷನ್ ಇರ್ತದಂದರೆ 1 ಮಾರ್ಕ್ ಕಡಿಮೆ ಬಿದ್ರೂ ಸೀಟ್ ಸಿಗೋದೇ ಇಲ್ಲ, ಹೋಗ್ಬಿಡ್ತದೆ. 1 ಮಾರ್ಕ್ ಕಡಿಮೆಗೆ ಹೋಗ್ಬಿಡ್ತದೆ. ಹಂಗೆ ಬಾಬಾ ಅಂತಾರೆ, ಒಂದು ಶಕ್ತಿಯ ಕೊರತೆ ಇದ್ರೂ ಸಹ ನಾನು ಸತ್ಯುಗದ ಅಷ್ಟ ದೇವತೆಯಾಗಿ ಬರಲು ಸಾಧ್ಯ ಇಲ್ಲ, ಶಿವಶಕ್ತಿ ಆಗಲಿಕ್ಕಾಗೋದಿಲ್ಲ. ಅಷ್ಟು ಶಕ್ತಿ ಇರಬೇಕಂತಾರೆ ಬಾಬಾ. सदैव अपने आप को देखो कि हम सदैव अष्ट शक्ति आधारित शिव शक्ति होकर चल रहे. जो सदा अष्ट शक्तियों को धारण करने वाले हैं वही अष्ट देवताओं में आ सकते हैं. ಯಾರು ಸದಾ ಅಷ್ಟಶಕ್ತಿಯನ್ನು ಧಾರಣೆ ಮಾಡ್ತಾರೋ ಅವರೇ ಅಷ್ಟ ದೇವತೆಯಾಗಲು ಬರಲು ಸಾಧ್ಯ. ಸತ್ಯುಗದ ದೇವತೆ ಆಗಬೇಕು, ಸತ್ಯುಗದ ಮೊದಲನೇ ಅಷ್ಟ ದೇವತೆಗಳ ಚಿಹ್ನೆಯಲ್ಲಿ ಲೈನ್ನಲ್ಲಿ ಬರಬೇಕಂದ್ರೆ ಏನು ನೆನ್ಪಿಟ್ಕೋಬೇಕು? ನಾನು ಅಷ್ಟಶಕ್ತಿಗಳನ್ನು ಧಾರಣೆ ಮಾಡಿರಬೇಕು. ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದ್ರೂ ಅಷ್ಟ ದೇವತೆಯಲ್ಲಿ ಬರುವುದಿಲ್ಲ. अष्ट देवता सारी विश्व के लिए इष्ट रूप में आए और पूजे जाते हैं. ಅಷ್ಟ ದೇವತೆಗಳಿಗೆ ಎಷ್ಟು ಗಾಯನ ಇದೆ,
ವಿಶ್ವದಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ. ವಿಶ್ವದಲ್ಲಿ ಎಲ್ಲ ಕಡೆ ಗುಡಿ ಕಟ್ಟಿ ಜಾತ್ರೆ, ರಥೋತ್ಸವ ಎಲ್ಲ ಮಾಡ್ತಾರೆ ದೇವಿ ಹೆಸರಿನಲ್ಲಿ. तो भक्ति मार्ग में इष्ट बनना है व भविष्य में अष्ट देवता बनना है, तो अष्ट शक्तियों की धारण सदैव अपने में करते चलो. ಭವಿಷ್ಯದಲ್ಲಿ ನಾನು ಸರ್ವಶ್ರೇಷ್ಠ ಭಕ್ತರನ್ನು ಅಟ್ರಾಕ್ಟ್ ಮಾಡುವಂಥ ಇಷ್ಟ ದೇವತೆ ಆಗಬೇಕು. ಸತ್ಯುಗದಲ್ಲಿ ನಾನು ಅಷ್ಟ ದೇವತೆಯಲ್ಲಿ ಬರಬೇಕು ಅಂದರೆ ಸಂಗಮ ಯುಗದಲ್ಲಿ ಏನು ಮಾಡಬೇಕು? ಅಷ್ಟಶಕ್ತಿಗಳನ್ನು. ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದ್ರೂ ಸೀಟು. इन शक्तियों की धारणा से स्वतः ही और सहज ही दो बातों का अनुभव होता है. ಈ ಶಕ್ತಿಗಳ ಧಾರಣೆಯಿಂದ ಸ್ವತಃ ಮತ್ತು ಸಹಜವಾಗಿ ಎರಡು ಮಾತಿನ ಅನುಭವ ಆಗ್ತದೆ. ವ ಕೌನ್ ಸಿ ದೋ ಬಾತೆ? ಯಾವೆರಡು ಮಾತಿನ ಅನುಭವ ಆಗ್ತದೆ? सदा अपने को शिव शक्ति व अष्टभुजाधारी अथवा अष्टशक्तिधारी समझने से एक तो सदा साथीपन का अनुभव करेंगे. ನೋಡ್ರಿ, ನಾನು ಅಷ್ಟಶಕ್ತಿ ಹೊಂದಿದ್ದೀನಿ ಇಲ್ಲೋ ಹೆಂಗೆ ಚೆಕ್ ಮಾಡ್ಕೋದು? ಸದಾ ಮತ್ತು ಸ್ವತಃ ಅವರಿಗೆ ಎರಡು ಮಾತಿನ ಅನುಭವ ಆಗ್ತದೆ. ಯಾವೆರಡು ಮಾತು? ಒಂದು, ನಾನು ಶಿವಶಕ್ತಿ, ಅಷ್ಟಭುಜಧಾರಿ, ಅಷ್ಟಶಕ್ತಿಧಾರಿ ಎಂದು ತಿಳಿದುಕೊಳ್ಳಬೇಕು. ಎಷ್ಟು ಭುಜಧಾರಿ? ಎಷ್ಟು ಭುಜದವ ನಿಮಗಂತ ಕೇಳಿದ್ರೆ ಏನು ಹೇಳ್ತೀರಿ? ಅಷ್ಟಭುಜಧಾರಿ ದೇವತೆ ನಾನು ಶಿವಶಕ್ತಿ, ಅಷ್ಟಶಕ್ತಿಧಾರಿ, ನನಗೆ ಸದಾ ಬಾಬಾ ಜೊತೆಗಿದ್ದಾರೆ. ಸಾಥಿ ಪನ್ನಿನ ಅನುಭವ ಆಗ್ತದೆ ಅಷ್ಟಶಕ್ತಿ ಜೊತೆಗಿದ್ರೆ. ಇನ್ನೊಂದು, ಸದಾ ಅಪ್ನಿ ಸ್ಟೇಜ್ ಕಿ ಅನುಭವ ಕರೆಂಗೆ, ಸದಾ ಸಾಕ್ಷಿ ಸ್ಥಿತಿ ಅನುಭವ. ಸಾಥಿ ಸಾಕ್ಷಿ ಆದಿವೆ ಅಂದರೆ ನಾವು ಅಷ್ಟಶಕ್ತಿ ಸಂಪನ್ನರು ಅಂತ ಅರ್ಥ. दूसरा, अब सदा अपनी साथी साक्षीपन की अनुभव करेंगे. ಈ ಅಷ್ಟಭುಜಧಾರಿ ಅಂತ ತಿಳ್ಕೊಳ್ಳೋದ್ರಿಂದ ಒಂದು ಸಾಥಿ ಅನುಭವ, ಇನ್ನೊಂದು ಸಾಕ್ಷಿ ಅನುಭವ. ऐसे साथी और दूसरा साक्षी ये दोनों अनुभव करेंगे जिसको दूसरे शब्द में साक्षी अवस्था अथवा बिंदु स्टेज की कहा जाता है. ದೂರದಿಂದಲೇ ಹೆಂಗೆ ಅನುಭವ ಆಗ್ತದೆ ಸಾಕ್ಷಿ ಅಂದ್ರೆ ಅರ್ಥ? ಸದಾ ಸಾಕ್ಷಿ ಅಂತಂದರೆ ಬಿಂದು ರೂಪದ ಅನುಭವ, ಸಾಕ್ಷಿ ಅಂತಂದರೆ ಸಾಥಿತನದ ಅನುಭವ, ಸಾಕ್ಷಿ ಅಂತಂತಂದರೆ ಅವ್ಯಕ್ತ ಸ್ಥಿತಿ ಅನುಭವ. ಬಿಂದು ಅವ್ಯಕ್ತ ಸ್ಥಿತಿ, साथी. अष्टशक्तियों की धारण होने से इन दोनों स्थितियों का अनुभव सदा और सहज होगा. ಅಷ್ಟಶಕ್ತಿಗಳು ಫುಲ್ ಧಾರಣೆಗಿರುವ ಕಾರಣದಿಂದ ಸಾಥಿ ಮತ್ತು ಸಾಕ್ಷಿ ಯಾವಾಗಲೂ ಫುಲ್ ಅನುಭವ ಆಗ್ತಾ ಇರ್ತದೆ. तो फिर कभी भी अपने में अकेलापन का कमजोरीपन का अनुभव नहीं करेंगे. ಯಾವಾಗ ಅಷ್ಟಶಕ್ತಿಗಳು ನನ್ನ ಜೊತೆಗಿದ್ದಾವೋ ಯಾವಾಗ ನಾವು ಖಾಲಿ ಖಾಲಿ ಅಂತ ಅನುಭವ ಮಾಡೋಕ್ಕೇ ಆಗೋದಿಲ್ಲ. तो परमात्मा शिव और शक्तियाँ दोनों की स्मृति रहती है, तो चलते फिर तो बिल्कुल ऐसे अनुभव करेंगे जैसे साकार में सात और हाथ में हाथ है. ಅಷ್ಟಭುಜಧಾರಿ ನಾನು, ಅಷ್ಟಶಕ್ತಿ ಸಂಪನ್ನ ನಾನು ಅಂತ ತಿಳ್ಕೊಂಡ್ರೆ ಎಷ್ಟು ಹಗುರ ಅನುಭವ ಮಾಡ್ತೀವಂದರೆ, ಹೇಗೆ ಸಾಕಾರದಲ್ಲಿ ಬಾಬಾ ಜೊತೆಗಿದ್ದಾರೋ ಅಷ್ಟು ಜೊತೆಗೆ ಈ ಅಷ್ಟಶಕ್ತಿಗಳು ನನ್ನ ಜೊತೆಗಿದ್ದಾವೆ, ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ಅನುಭವ ಆಗ್ತದೆ ಸಾಕ್ಷಿ ಸ್ಥಿತಿಯಲ್ಲಿದ್ದರೆ. ಸಾಕ್ಷಿ ಸ್ಥಿತಿಯಲ್ಲಿರೋದು ಯಾವಾಗ? ಅಷ್ಟಶಕ್ತಿಗಳನ್ನು ಜೊತೆಗಿಟ್ಕೊಂಡಾಗ.